Hi guys, welcome back to Deepadi Vlogs. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತು ರುಚಿಯಾದ ಪತ್ರೊಡೆ ಹೇಗೆ ಮಾಡೋದಂತ ನೋಡೋಣ ಬನ್ನಿ. ಮಲೆನಾಡಿನ ಸಾಂಪ್ರದಾಯಿಕ ಅಡುಗೆಗಳಲ್ಲಿ ಎಲ್ಲರಿಗೂ ಇಷ್ಟವಾಗುವ ವಿಶೇಷ ಖಾದ್ಯ ಕೆಸಿನ ಸೊಪ್ಪಿನ ಪತ್ರೊಡೆ. ಅಜ್ಜಿಯ ಕೈರುಚಿಯಂತೆ ಇದನ್ನು ಸುಲಭವಾಗಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಏನೇನು ಬೇಕು ಅಂತ ಅಂದರೆ ಅಕ್ಕಿ, ಕಡಲೆಬೇಳೆ, ತೆಂಗಿನಕಾಯಿ ತುರಿ, ಹಸಿಮೆಣಸು, ಬೆಳ್ಳುಳ್ಳಿ, ಶುಂಠಿ, ಜೀರಿಗೆ, ಕೊತ್ತಂಬರಿ ಕಾಳು, ಖಾರದ ಪುಡಿ, ಸ್ವಲ್ಪ ಬೆಲ್ಲ, ಹುಣಸೆಹಣ್ಣು, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಎಣ್ಣೆ. ಪ್ರತಿ ಕೆಸವಿನ ಎಲೆಯನ್ನು ಹರಿಯುವ ನೀರಿನಲ್ಲಿ ತೊಳೆಯಿರಿ. ಧೂಳು ಮತ್ತು ಕೊಳೆಯಾನವಾಗಿ ಒರೆಸಿ. ಎಲೆಗೆ ಹಾನಿಯಾಗದಂತೆ ಚಾಕುವಿನಿಂದ ದಪ್ಪಗಿರುವ ಕಾಂಡವನ್ನು ಸ್ವಚ್ಛವಾದ ಹತ್ತಿ ಬಟ್ಟೆಯಿಂದ ಎಲೆಗಳನ್ನು ಒಣಗಿಸಿ. ಪತ್ರೊಡೆ ಮಾಡಲು ಬೇಕಾಗುವ ಪದಾರ್ಥಗಳು ಇಲ್ಲಿವೆ ನೋಡಿ. ಕೆಸವಿನ ಎಲೆಗಳು, ಅಕ್ಕಿ, ಬೇಳೆ ಮತ್ತು ಕಾಯಿ ತುರಿ, ಒಣಮೆಣಸು ಮತ್ತು ಸಾಂಬಾರ ಪದಾರ್ಥಗಳು, ಹುಣಸೆಹಣ್ಣು, ಬೆಲ್ಲ ಮತ್ತು ಎಣ್ಣೆ. ನೆನೆಸಿದ ಅಕ್ಕಿ ಮತ್ತು ಬೇಳೆಯನ್ನು ಸೋಸ್ಕೊಳ್ಳಿ. ರುಬ್ಬಲು ಕಲ್ಲಿಗೆ ತೆಂಗಿನಕಾಯಿ, ಕೆಂಪು ಮೆಣಸಿನಕಾಯಿ ಹಾಕಿ ನಂತರ ಮಸಾಲೆ ಪದಾರ್ಥಗಳು ಮತ್ತು ಉಪ್ಪನ್ನು. ಈಗ ರುಚಿಕರವಾದ ಕೆಮ್ಮಸಾಲೆ ಸಿದ್ಧವಾಗಿದೆ. ಎಲ್ಲಕ್ಕಿಂತ ದೊಡ್ಡ ಎಲೆಯನ್ನು ತಗೊಂಡು ಅದರ ನರಗಳಿರೋ ಭಾಗ ಮೇಲಕ್ಕಿರುವಂತೆ ಇಡಿ. ನಿಮ್ಮ ಬೆರಳುಗಳಿಂದ ಮಸಾಲೆಯನ್ನ ಎಲೆ ಮೇಲೆ ಸಮವಾಗಿ ಹಚ್ಚಿ. ಇದ್ರ ಮೇಲೆ ಇನ್ನೊಂದು ಎಲೆ. ಹೀಗೆ 4 ರಿಂದ 6 ಪದರಗಳನ್ನು ಮಾಡಿ ಎರಡೂ ಬದಿಗಳನ್ನು ಒಳಗೆ ಮಡಚಿ. ಈಗ ಕೆಳಭಾಗವನ್ನು ಮಡಚಿ ಮತ್ತು ಗಟ್ಟಿಯಾಗಿ ಸುರುಳಿ ಸುತ್ತಿ. ಹೀಗೆ ಪತ್ರೊಡೆ ಲಾಗ್ ಸಿದ್ಧವಾಗುತ್ತೆ. 55 ರಿಂದ 60 ನಿಮಿಷ ಬೇಯಿಸಿ. ಈಗ ಮುಚ್ಚಳವನ್ನು ತೆಗೀರಿ. ಇದನ್ನ ಪೂರ್ತಿಯಾಗಿ ತಣ್ಣಗಾಗ್ಲು ಬಿಡಿ. ಬಾಣಲೆಗೆ ಕೊಬ್ಬರಿ ಎಣ್ಣೆ ಹಾಕಿ ಬಿಸಿ ಮಾಡಿ ಸಾಸಿವೆ, ಕರಿಬೇವು, ಇಂಗು ಮತ್ತು ಒಣಮೆಣಸಿನಕಾಯಿ ಹಾಕಿ ಈಗ ಹೆಚ್ಚಿದ ಪಾತ್ರೊಡೆಯನ್ನ ಸೇರಿಸಿ ಎರಡೂ ಕಡೆ ಹೊಂಬಣ್ಣ ಬರೋವರೆಗೆ ಹುರಿಯಿರಿ.